ಇನ್ನೆರಡು ತಿಂಗಳಲ್ಲಿ ನಮ್ಮ ತಂದೆ ಮತ್ತೆ ಮಂತ್ರಿ ಆಗ್ತಾರೆ ಅಂತ ಮೈಸೂರಿನಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಭವಿಷ್ಯ ನುಡಿದಿದ್ದಾರೆ. ಈ ಬಗ್ಗೆ ಒಂದೆರಡು ಬಾರಿ ಸಿಎಂ ಬಳಿ ನನ್ನ ತಂದೆ ಹೇಳಿಕೊಂಡಿದ್ದಾರೆ. ಸ್ವಪಕ್ಷೀಯರಿಂದಲೇ ಹಿಂದೆ ನಮಗೆ ಸಮಸ್ಯೆ ಆಗಿತ್ತು, ನಮ್ಮ ಪಕ್ಷದಿಂದಲೇ ನಮಗೆ ಸಮಸ್ಯೆ ಆಗಿತ್ತು, ಟಾರ್ಗೆಟ್ ಮಾಡಿ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಸತ್ಯ ಹೇಳಿದ್ದಕ್ಕೆ ಅವತ್ತಿನ ಸಂದರ್ಭಕ್ಕೆ ಆ ರೀತಿ ಆಗಿದೆ. ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲು ಯಾರ ವಿರೋಧವೂ ಇಲ್ಲ, ನಮ್ಮ ತಂದೆ ಡಿ.ಕೆ.ಶಿ ನಡುವೆ ಯಾವುದೇ ಜಗಳವೂ ಇಲ್ಲ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ. ಚೆನ್ನಾಗೇ ಇದ್ದಾರೆ, ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದೆ. ಅಲ್ಲ, ಈಗ ಡಿ.ಕೆ. ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರೇನು ಹೇಳಿಲ್ಲ. ಆದರೆ ಇವತ್ತು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಈಗ ನಾಳೆ ಬೆಳಿಗ್ಗೆ ಏನಾದರೂ ಬದಲಾವಣೆ ಅಂತ ಬಂದಾಗ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಅಂತ. ನೋಡೋಣ ಏನಾಗುತ್ತೆ. ಈಗ ಇವತ್ತಿಂದ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಇನ್ನೇನಿದ್ರು ಬಜೆಟ್ ಎಲ್ಲ ಮುಗಿಬೇಕಲ್ಲ, ನೋಡೋಣ. ಚೆನ್ನಾಗೇ ಇದ್ದಾರಪ್ಪ ಅವರು, ಚೆನ್ನಾಗೇ ಇದ್ದಾರೆ, ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದೆ. ಅಲ್ಲ, ಈಗ ಡಿ.ಕೆ. ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರೇನು ಹೇಳಿಲ್ಲ. ಆದರೆ ಇವತ್ತು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಇದು ರಾಜೇಂದ್ರ ಹೇಳ್ತಾ ಇರುವಂಥ ಮಾತು. ಆ ಸನ್ನಿವೇಶ ಹೇಗಿತ್ತು ಅನ್ನೋದನ್ನು ಇಡೀ ರಾಜ್ಯ ಗಮನಿಸಿದೆ. ಕೆಎನ್ ರಾಜಣ್ಣ ಅವರನ್ನು ಕೆಳಗಿಳಿಸುವಲ್ಲಿ ಯಾರ ಕೈವಾಡ ಇತ್ತು, ಯಾರ ಪ್ರಮುಖ ರೂವಾರಿ ಅನ್ನೋದು ಕೂಡ ಅನೇಕ ಜನಗಳಿಗೆ ಗೊತ್ತಿರುವಂಥ ವಿಚಾರವೇ ಅದು. ಆದರೆ ಇದೀಗ ಮತ್ತೊಮ್ಮೆ ಮಂತ್ರಿ ಆಗ್ತಾರೆ ತಮ್ಮ ತಂದೆ ಅಂತ ಹೇಳುವ ಮೂಲಕ ರೀಶಫಲ್ ಖಂಡಿತ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಅನ್ನೋದು ಇಲ್ಲಿ ಪಕ್ಕ ಆಗ್ತಾ ಇದೆ. ಜೊತೆಗೆ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನು ತುಂಡು ಮಾಡಿದ ಹಾಗೆಯೇ ಇಲ್ಲಿ ರಾಜೇಂದ್ರ ಹೇಳಿದ್ದಾರೆ. ಅದರ ಮೂಲಕ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯ ಪರವಾಗಿ ಹೇಗೆ ಕೆಎನ್ ರಾಜಣ್ಣ ಅವರು ಅತ್ಯಂತ ಶಕ್ತಿಯುತವಾಗಿ ಯಾರ ಮುಲಾಜು ಕಾಯ್ದಂಗೆ ನೇರವಾಗಿ ಸಿದ್ದರಾಮಯ್ಯ ಪರವಾಗಿ ನಿಲ್ತಾ ಇದ್ರು, ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಲ್ತಾ ಇದ್ರು, ಅದೇ ಗಟ್ಟಿ ಧ್ವನಿಯನ್ನು ರಾಜೇಂದ್ರ ಅವರಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದೆ. ಅಲ್ಲ, ಈಗ ಡಿ.ಕೆ. ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರೇನು ಹೇಳಿಲ್ಲ. ಆದರೆ ಇವತ್ತು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಈಗ ನಾಳೆ ಬೆಳಿಗ್ಗೆ ಏನಾದರೂ ಬದಲಾವಣೆ ಅಂತ ಬಂದಾಗ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಅಂತ. ನೋಡೋಣ ಏನಾಗುತ್ತೆ. ಈಗ ಇವತ್ತಿಂದ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಇನ್ನೇನಿದ್ರು ಬಜೆಟ್ ಎಲ್ಲ ಮುಗಿಬೇಕಲ್ಲ, ನೋಡೋಣ. ಚೆನ್ನಾಗೇ ಇದ್ದಾರಪ್ಪ ಅವರು, ಚೆನ್ನಾಗೇ ಇದ್ದಾರೆ, ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಒಂದು ಕಡೆ ಶಿವಕುಮಾರ್ ಅವರ ತಾಳ್ಮೆ, ಸಿದ್ದರಾಮಯ್ಯ ಅವರ ಜಾಣ್ಮೆ, ಈ ನಡುವೆ ಸಚಿವರಾಗಬೇಕು ಅನ್ನೋವರ ಕಾತರ, ಇದೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೇವೆ. ಬಟ್ ಯಾವ್ದು ಸತ್ಯ ಆಗುತ್ತೆ, ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ಈಗ ಇರುವಂಥ ಜಿಜ್ಞಾಸೆ. ಏನಂತೀರಿ? ಖಂಡಿತವಾಗಿ ದಶರಥಿ, ಯಾಕೆ ಅಂತ ಹೇಳಿದರೆ ಈಗ ಆಗ್ತಾ ಇರತಕ್ಕಂಥ ಪಕ್ಷದಲ್ಲಿನ ಬೆಳವಣಿಗೆಗಳನ್ನು ನಾವು ಗಮನಿಸ್ಬೋದು. ಆದರೆ ಈಗ ರಾಜಣ್ಣ ಅವರ ಪುತ್ರ ಅವರು ಕೊಡ್ತಕ್ಕಂಥ ಮಾಹಿತಿಯ ಪ್ರಕಾರ ನಾವು ನೋಡೋದೇ ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಮುಖ್ಯಮಂತ್ರಿಗಳು 2 ಬಾರಿ ಭೇಟಿಯಾಗಿದ್ದರಂತೆ. 2 ಬಾರಿ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಅವ್ರ ತಂದೆಯವರಿಗೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೊಂದು 2 ತಿಂಗಳಲ್ಲಿ ಇದೆಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಮತ್ತೊಂದು ಕಡೆ ನಾವು ಕಾಣ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಜೊತೆಗೆ ರಾಜಣ್ಣ ಅವರು ಇರ್ಬೋದು, ಇವರಿಬ್ಬರ ನಡುವೆ ವೈಮನಸ್ಸಿದೆ, ಈ ಥರದ್ದು ಒಂದು ಚರ್ಚೆಗಳಿದ್ವು. ಆದರೆ ಅದು ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳಿಲ್ಲ. ಅವರಿಬ್ಬರು ಕೂಡ ಸ್ನೇಹಿತರೆ. ಅವರು ಕೆಲವು ರಾಜಕೀಯ ನಿಲುವುಗಳಿಂದ ಬೇರೆ ಬೇರೆ ಇರ್ಬೋದೇ ವಿನಃ ಅವರು ಎಲ್ಲಿಯೂ ಕೂಡ ಜಗಳಾಡಿರ್ತಕ್ಕಂಥ ಉದಾಹರಣೆಗಳಿಲ್ವೇ ಇಲ್ಲ. ಅವ್ರಿಗೆ ವಿರುದ್ಧವಾಗಿ ನಾವು ಇಲ್ಲ, ನಮಗೆ ವಿರುದ್ಧವಾಗಿ ಅವರೂ ಇಲ್ಲ ಅನ್ನೋ ಮಾತುಗಳನ್ನು ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ 5 ವರ್ಷಗಳ ಕಾಲವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರೆ, ಅವರೇ ಇರಬೇಕು ಅನ್ನೋ ನಂಬಿಕೆ ನಮಗೆ ಇದೆ, ಅವರೇ ಇರ್ತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಉತ್ತರವನ್ನು ಕೊಡುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಇನ್ನೆರಡು ತಿಂಗಳಲ್ಲಿ ಅಂದರೆ ನಾಯಕ ಸಮುದಾಯಕ್ಕೆ ಈಗಾಗಲೇ 2 ಸಚಿವ ಸ್ಥಾನಗಳು ಕೂಡ ಇಲ್ಲದಂತಾಗಿದೆ. ತಮ್ಮ ಪಕ್ಷದವರೇ ಮಾಡಿದಂತಹ ಒಂದು ಪಿತೂರಿಯಿಂದಾಗಿ ಈ ಥರದ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅದನ್ನು ತಪ್ಪಾಗಿ ನಮ್ಮ ತಂದೆಯವರು ಹೇಳಿದಂತಹ ವಿಚಾರವನ್ನು ತಪ್ಪಾಗಿ ಅರ್ಥೈಸುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ. ಆದರೆ ಈಗ ಅದೆಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆಲ್ಲವೂ ಕೂಡ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಬಜೆಟ್ ಇರ್ತಕ್ಕಂಥದ್ದು ಇರ್ಬೋದು, ಸಂಪುಟ ವಿಸ್ತರಣೆ ಅಂದರೆ ಸಂಪುಟ
ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದ್ದಾವೆ. ಹೀಗಾಗಿ ಇನ್ನೊಂದು 2 ತಿಂಗಳಲ್ಲಿ ಇದೆಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಮತ್ತೆ ತಂದೆಯವರು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಇವತ್ತು ಮೈಸೂರಿಗೆ ಬಂದಿದ್ದಂತಹ ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಮುಖ್ಯವಾಗಿ ಈಗ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳು ಬದಲಾಗ್ತವೆ ಅನ್ನೋ ಒಂದು ಚರ್ಚೆಗಳೇನಿದ್ದಾವೆ ಅವು ಕೂಡ ಇಲ್ಲ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್.